ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ 31ನೇ ಕಂತಿನ ಹಣವು ಕೂಡ ಕ್ಲಿಯರ್ ಆಗಿದೆ. ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಸೊ ಅಷ್ಟಕ್ಕೂ ಈಗ ಮತ್ತೊಂದು ಕಂತು ಕೂಡ ಬಿಡುಗಡೆ ಆಗ್ತಾ ಇದೆ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. 1,24,48,000 ಮಹಿಳೆಯರಿದ್ದೀರಿ. ಅಂದ್ರೆ ಪರಿಶೀಲನೆ ಆದ ಬಳಿಕ, ಆದ್ರೆ ಬಯೋಮೆಟ್ರಿಕ್ ಆದ ಬಳಿಕ ಎಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಮಾಹಿತಿ ಸಿಕ್ಕಿಲ್ಲ. ಒಟ್ಟಾರೆಯಾಗಿ 1,30,30,00,000ಕ್ಕಿಂತ ಹೆಚ್ಚಿನ ಜನರಿದ್ರು. ಅದರಲ್ಲಿ ಈಗ 1,24,48,000 ಫಲಾನುಭವಿಗಳು ಉಳ್ಕೊಂಡಿದ್ದಾರೆ. ಸುಮಾರು ಹತ್ತತ್ರ 4 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ತೆಗೆದಾಕಿದೀವಿ ಎನ್ನುವಂತಹ ಅಪ್ಡೇಟ್ಸ್ ಕೂಡ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆ ಸಂಖ್ಯೆ ಇನ್ನೂ ಕೂಡ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ. ಅಷ್ಟಕ್ಕೂ ಈಗ 2,400 ಕೋಟಿ ಬಿಡುಗಡೆ ಆಗಿತ್ತು. 31ನೇ ಕಂತಿನ ಹಣ ಬೆಂಗಳೂರು ನಗರ ಸೇರಿದಂತೆ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಬೆಳಗಾವಿ ಹೀಗೆ ನಾನಾ ರೀತಿ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಆಲ್ರೆಡಿ ಜಮಾ ಆಗಿ ಕ್ಲಿಯರ್ ಆಗುವಂತಹ ಹಂತಕ್ಕೆ ಬಂದುಬಿಟ್ಟಿದೆ. ಸೊ ಅದಕ್ಕಾಗಿ ಈಗ 32ನೇ ಕಂತಿನ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡ್ಲಿಕ್ಕೆ ಮುಂದಾಗಿದೆ. ಸ್ನೇಹಿತರೆ, ನಿಮಗ್ ಜ್ಞಾಪಕ ಇರಬಹುದು, ಕಳೆದ 2 ತಿಂಗಳಿನಿಂದ ದುಡ್ಡು ಬಂದಿರಲಿಲ್ಲ ಮತ್ತು 3ರಿಂದ 4 ಕಂತುಗಳು, ಸುಮಾರು 4 ಕಂತುಗಳನ್ನ ಸರ್ಕಾರ ಕೊಡಬೇಕಾಗಿತ್ತು. 8,000 ಪ್ರತಿಯೊಬ್ಬ ಮಹಿಳೆಗೂ ಕೂಡ ಬರಬೇಕಾಗಿತ್ತು. ಅದು ಯಾವ ಕಂತು ಅಂತ ನಾವು ಗಮನಿಸ್ತಾ ಹೋಗೋಣ. ಜೊತೆಗೆ ಈ 32ನೇ ಕಂತಿನ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಬರೋದಿದೆ ಅನ್ನುವಂಥದ್ದನ್ನು ಕೂಡ ನಾವು ಒಂದ್ ಸ್ವಲ್ಪ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಂದಂತರೂ ನೀವು ಡಿಸೈಡ್ ಮಾಡಬಹುದು. ಈಗ 31ನೇ ಕಂತಿನ ನಿಮ್ಮ ಅಕೌಂಟ್ ಗಳಿಗೆ ಬಂದಿದೆಯಾ? ಓಕೆ, ನೀವು ಇನ್ನು 20,000ದಿಂದ 30,000 ಪಡ್ಕೊಳ್ಳೋದು ಕಟ್ಟಿಟ್ಟ ಬುತ್ತಿ. ಹೌದು, ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಹಾಗೆ ಪ್ರತಿಯೊಂದು ಕಂತುಗಳನ್ನ ಕ್ಲಿಯರ್ ಮಾಡ್ತಾರೆ. ಮತ್ತು ಈ ಬಾರಿಯ ಒಟ್ಟಾರೆಯಾಗಿ ಈಗ ಎಲೆಕ್ಷನ್ ಸಮೀಪ ಬರುತ್ತೆ, ಇನ್ನೊಂದು 1.5 ವರ್ಷ ಇದೆ. ಅಷ್ಟರೊಳಗಾಗಿ ಸರ್ಕಾರ ಈಗೇನ್ ವೆರಿಫಿಕೇಶನ್ ಮಾಡ್ತಲ್ವಾ, ಇದೇ ಫೈನಲ್. ಮತ್ತೊಂದು ಸಾರಿ ಇನ್ ವೆರಿಫಿಕೇಶನ್ ಮಾಡೋದಿಲ್ಲ. ಇದೇನ್ ವೆರಿಫಿಕೇಶನ್, ಈಗಾಗಲೇ ಅರ್ಜಿಯನ್ನ ಸಲ್ಲಿಸ್ಬಿಟ್ಟಿದ್ರಿ, ಡಾಕ್ಯುಮೆಂಟ್ಸ್ ಕೊಟ್ಟು ಬಂದಿದ್ರಿ, ಬಯೋಮೆಟ್ರಿಕ್ ಮಾಡಿಸಿದ್ರಿ, ಮುಗಿದೋಗಿದೆ. ಇನ್ಮೇಲೆ ಮತ್ತೆ ಪರಿಶೀಲನೆ ಮಾಡ್ತೀವಿ, ಮತ್ತೆ ವೆರಿಫಿಕೇಶನ್ ಮಾಡ್ತೀವಿ ಅಂತ ಹೇಳೋದಿಲ್ಲ ಸರ್ಕಾರ. ಇನ್ನು 1.5 ವರ್ಷ ಏನಿದೆ, ನಿಮಗೆ ಸರಿಯಾಗಿ ಸುಗಮವಾಗಿ ದುಡ್ಡು ಬರುತ್ತೆ ಮಾತ್ರ. ಈಗ ಎಲೆಕ್ಷನ್ ಸಮೀಪ ಬಂದ ಹಾಗೆ ಒಂದೇ ತಿಂಗಳಲ್ಲಿ 2 ತಿಂಗಳ ಹಣವನ್ನು ಕೂಡ ಕವರ್ ಮಾಡುವಂತಹ ಕೆಲಸ ಮಾಡ್ತಾರೆ. ನೀವು ನೋಡಬಹುದು, MP ಇಲೆಕ್ಷನ್ ಸಂದರ್ಭದಲ್ಲಿ ಕೂಡ ನೀವು ಗಮನ ಹರಿಸಿದ್ರೆ ಜ್ಞಾಪಕ ಇರುತ್ತೆ ನಿಮಗೆ. ಅಲ್ಲಿ ಕೂಡ ಕೇವಲ 1 ತಿಂಗಳಲ್ಲಿ 2 ತಿಂಗಳ ಹಣವನ್ನ ಜಮಾ ಮಾಡಿದ್ರು. ಹೀಗೆ ಸುಮಾರು 30,000 ರೂಪಾಯಿಯನ್ನ ನೀವು ಪಡ್ಕೊಳ್ತೀರಿ. ಹಾಗಾದ್ರೆ ಇನ್ನು ಯಾರು ಬಯೋಮೆಟ್ರಿಕ್ ಮಾಡಿಸಿಲ್ಲ, 20ರಿಂದ 30,000 ನೀವು ಕಳ್ಕೊಳ್ಳೋದು ಗ್ಯಾರಂಟಿ. ಅದಕ್ಕಾಗಿ ಅರ್ಧ ಗಂಟೆಯ ಕೆಲಸ, ಗ್ರಾಮ1 ಕರ್ನಾಟಕ1 ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ಬಯೋಮೆಟ್ರಿಕ್ ಮಾಡಿಸ್ಕೊಂಡು ಬನ್ನಿ. ಈಗ ಈ 2,400 ಕೋಟಿ ಹಣ ಬಿಡುಗಡೆ ಮತ್ತೆ ಆಗ್ತಾ ಇದೆ. ಅಂದ್ರೆ ಒಂದು ಕಂತಿಗೆ 2,400 ಕೋಟಿ ಬೇಕಾಗತ್ತೆ. ಮೊದಲಿಗೆ ಹತ್ತತ್ರ 2,500 ಕೋಟಿಯಷ್ಟು ದುಡ್ಡು ಬೇಕಾಗ್ತಾ ಇತ್ತು. ಈಗ 100 ಕೋಟಿಯಷ್ಟು ದುಡ್ಡು ಸರ್ಕಾರಕ್ಕೆ ಉಳಿತಾಯವಾಗ್ತಾ ಇದೆ. ಇನ್ನು ಹೆಚ್ಚಿನ ಜನರನ್ನ ತೆಗೆದುಹಾಕಿದ್ರೆ ಇನ್ನೂ ಹೆಚ್ಚಿನ ದುಡ್ಡು ಉಳಿಯುತ್ತೆ. ಸದ್ಯಕ್ಕೆ 2,400 ಕೋಟಿ ದುಡ್ಡು ಬಿಡುಗಡೆ ಆಗಿದ್ದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಮುಟ್ಟಿದೆ. ಇನ್ನು ಅಲ್ಲಿಂದ ಪ್ರೊಸೆಸರ್ ಸ್ಟಾರ್ಟ್ ಆಗ್ಬೇಕಾಗಿದೆ. ಈಗ ಬಂದು ಮುಟ್ಟಿರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ಇನ್ನು ಅಲ್ಲಿಂದ ಏನಾಗತ್ತೆ, ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನ ಕಳುಹಿಸಲಾಗುತ್ತೆ. ಅಲ್ಲಿ DBT ಟ್ರೆಜರಿಗೆ ಒಂದು ಅಪ್ಡೇಟ್ ಮಾಡಿಕೊಂಡು ಅಲ್ಲಿರ್ತಕ್ಕಂತಹ ಕೆಲಸವನ್ನ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತೆ. ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಆಗುತ್ತೆ. DBT ಟ್ರೆಜರಿಗೆ ಪುಷ್ ಆದಂತಹ ದುಡ್ಡು ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭಿಸ್ತವೆ. ಸೊ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡು ತದನಂತರ ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ. ಈ ರೀತಿ ಸೈಕಲ್ ತರ ಪ್ರತಿಯೊಂದು ಕಂತಿನಲ್ಲಿ ಈ ಒಂದು ಯೋಜನೆಯಲ್ಲಿ ಒಂದು ಪ್ರೊಸೆಸರ್ ವರ್ಗ ಆಗ್ತಿರುತ್ತೆ. ಸೊ ಅದಕ್ಕಾಗಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ದಿನ ನಿಮಗೆ ಕಾಲಾವಕಾಶ ಬೇಕಾಗುತ್ತೆ. ಯಾಕಂದ್ರೆ ಒಂದೇ ದಿನದಲ್ಲಿ ದುಡ್ಡು ಜಮಾ ಆಗ್ಬೇಕಂದ್ರೆ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದರದೇ ಆದಂತಹ ಪ್ರೊಸೆಸರ್ ಇರುತ್ತೆ. ಓಕೆ, ಈಗ ಈ 32ನೇ ಕಂತಿನ ಸುಮಾರು 14 ಜಿಲ್ಲೆಗಳಲ್ಲಿ ಮೊದಲನೇ ಹಂತದಲ್ಲಿ ಬರುವಂತದ್ದು. ಹಾಗಾದ್ರೆ ಆ ಜಿಲ್ಲೆಗಳು ಯಾವುವು ಅಂದ್ರೆ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ, ಧಾರವಾಡ, ವಿಜಯನಗರ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ಹಾಗೆ ಚಿಕ್ಕಮಗಳೂರು, ಶಿವಮೊಗ್ಗ,
ಅದೇ ರೀತಿಯಾಗಿ ರಾಮನಗರ, ಹೀಗೆ ನಾನಾ ರೀತಿ ಜಿಲ್ಲೆಗಳಿಗೆ, ಅದರಲ್ಲಿ ಮುಖ್ಯವಾಗಿ ಮಂಡ್ಯ ಆಗಿರ್ಲಿ, ಕೊಪ್ಪಳ ಸೈಡ್ ಆಗಿರ್ಲಿ, ಬೀದರ್ ಸೈಡ್ ಆಗಿರ್ಲಿ, ಹೀಗೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ಕಳುಹಿಸಲಾಗುತ್ತೆ. ಅಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರೊಸೆಸರ್ ಅನ್ನ ಮುಗಿಸ್ಕೊಂಡು ತದನಂತರ ನಿಮಗೆ ಉಳಿದಂತಹ ಮಹಿಳೆಯರಿಗೆ ಮತ್ತೆ ರಿಟರ್ನ್ ಅದೇ ಜಿಲ್ಲೆಗಳಲ್ಲಿ ಬಾಕಿ ಉಳಿದಂತವರಿಗೆ ಹೀಗೆ ಹಂತ ಹಂತವಾಗಿ ದುಡ್ಡನ್ನ ಜಮಾ ಮಾಡಲಾಗುತ್ತೆ. ಈ ರೀತಿ ಪ್ರೊಸೆಸರ್ ಇರುತ್ತೆ. ಸೊ ಇದರ ಬಗ್ಗೆನೂ ಕೂಡ ತಿಳಿಸಿದೀನಿ. ಇನ್ನು ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳು ಯಾವುವು ಅಂತ ಒಂದ್ ಸ್ವಲ್ಪ ಗಮನ ಹರಿಸ್ಕೊಂಡ್ ಬಿಡೋಣ. 31ನೇ ಕಂತಿನ ಕ್ಲಿಯರ್ ಆಯ್ತಾ? ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ, ಅದು ಕೂಡ ಕ್ಲಿಯರ್ ಆಗತ್ತೆ. ಅದು ಏಪ್ರಿಲ್ ತಿಂಗಳ ಹಣ ಆಗಿರುತ್ತೆ. ಇನ್ನು 32 ಮೇ ತಿಂಗಳ ಹಣ, ಇದು ನಮಗ್ ಬರ್ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ 33 ಜೂನ್ ತಿಂಗಳ ಹಣ, 34 ಜುಲೈ ತಿಂಗಳ ಹಣ. ಸೊ ಇಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ವು, ಅದರಲ್ಲಿ ಒಂದು ಕಂತನ್ನ ಕ್ಲಿಯರ್ ಮಾಡಿದ್ದಾರೆ. ಸೊ ಇನ್ನು 3 ತಿಂಗಳ ಹಣ ಬರಬೇಕು. ಇನ್ನು ಆಗಸ್ಟ್ದು ಸೆಪ್ಟೆಂಬರ್ ನಲ್ಲಿ ಬರುತ್ತೆ, ಸೆಪ್ಟೆಂಬರ್ದು ಅಕ್ಟೋಬರ್ ನಲ್ಲಿ ಬರುತ್ತೆ. ಈ ರೀತಿ ಪ್ರೊಸೆಸರ್ ಇರುತ್ತೆ. ಸೊ ಇದು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಈ ಇನ್ಫಾರ್ಮೇಶನ್ ನಾನು ನಿಮ್ಗೆ ಹಂಚ್ಕೊಳ್ಬೇಕಾಗಿತ್ತು, ತಿಳಿಸ್ಲೇಬೇಕಾಗಿತ್ತು, ನಿಮ್ ಮುಂದೆ ಇಟ್ಟಿದ್ದೀನಿ. ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ಈ ಅಪ್ಡೇಟ್ ಅನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.